ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರ ಏಪ್ರಿಲ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಕನ್ಯಾ ರಾಶಿಯವರಿಗೆ ಸಮಯ ಉತ್ತಮವಾಗಿಲ್ಲ. ಆದಷ್ಟು ಎಲ್ಲ ವಿಚಾರಗಳಲ್ಲೂ ವ್ಯವಹಾರಗಳಲ್ಲೂ ಎಚ್ಚರಿಕೆ ವಹಿಸ್ಕೊತಕ್ಕಂಥದ್ದು ಭಾಳ ಉತ್ತಮ. ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇಲ್ಲ. ಇಲ್ಲಿ ಗುರುಬಲ ಇಲ್ಲದಲೇ ಇದ್ದಾಗ ಹಣಕಾಸಿನ ಸಮಸ್ಯೆ ವಿಪರೀತವಾಗಿ ಕಂಡುಬರ್ತದೆ. ನೀವು ಯಾರಿಂದ ತೆಗೆದುಕೊಂಡು ಯಾರಿಗೆ ಕೊಟ್ಟರು ಅಥವಾ ನಿಮಗೆ ಕೊಡಬೇಕಾದವ್ರು ನಿಮಗೆ ಕೊಟ್ಟರೂ ಸಹ ಹಣಕಾಸಿನ ಸಮಸ್ಯೆ ಜಾಸ್ತಿ ಬರ್ತದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಕಾನ್ಸಂಟ್ರೇಷನ್ಸ್ ಇರೋದಿಲ್ಲ. ಹಾಗೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗೋದಿಲ್ಲ. ಏನಾದರೂ ಭೂಮಿ ತೆಗೆದುಕೋಬೇಕು ಅನ್ನೋದಿದ್ರೆ, ಮನೆ ತೆಗೆದುಕೋಬೇಕು ಅಂತಿದ್ರೆ, ಇನ್ನೇನಾದರೂ ಹೊಸ ವ್ಯವಹಾರಗಳನ್ನು ಮಾಡಬೇಕು ಅಂತ ಇದ್ದರೆ ಅಂದ್ಕೊಂಡಂಥ ಸಮಯಕ್ಕೆ ಕಾರ್ಯ ಆಗೋದಿಲ್ಲ. ಈ ಕಾರಣದಿಂದ ಈ ಗುರುವಿನ ದೋಷದ ನಿವಾರಣೆಗಾಗಿ ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಮಂದಿರ ಅಥವಾ ಸಾಯಿಬಾಬಾ ಮಂದಿರ ಅಥವಾ ದತ್ತಾತ್ರೇಯರ ಕ್ಷೇತ್ರದಲ್ಲಿ ವಿಷ್ಣುವಿನ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಪೂಜೆ ಮಾಡಿಸ್ತಕ್ಕಂಥದ್ದು ಒಳ್ಳೆಯದು. ಪೂಜೆಯ ಸಂದರ್ಭದಲ್ಲಿ ಹಳದಿ ಹೂವನ್ನು ಕೊಂಡೋಗ್ಬೋದು. ಅಲ್ಲೇ ಅಶ್ವತ್ಥ ವೃಕ್ಷ ಇದ್ದಂಥ ಒಂದು ಸಂದರ್ಭದಲ್ಲಿ ಅಶ್ವತ್ಥ ವೃಕ್ಷಕ್ಕೆ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದುಕೊಂಡು 12 ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗ್ತದೆ. ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮ್ಮ ಈ ಸ್ತೋತ್ರವನ್ನು ಜಪ ಮಾಡ್ತಕ್ಕಂಥದ್ದು ಉತ್ತಮ. ಇನ್ನು ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ ಗುರುವಾರ ಶುಭಪ್ರದವಾಗಿರೋದಿಲ್ಲ. ಏನಾದರೂ ಹೊಸ ಕಾರ್ಯ ಅಥವಾ ಬೇರೆ ಏನಾದರೂ ಮಾಡಬೇಕಂತ ಇದ್ದರೆ ಬುಧವಾರ ಮತ್ತು ಶುಕ್ರವಾರ ಶುಭಪ್ರದವಾಗಿರ್ತದೆ. ಈ ದಿನಗಳಲ್ಲಿ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಬಿಟ್ಟು ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಉತ್ತಮ. ಅಥವಾ ಏನಾದರೂ ಹೊಸ ವ್ಯವಹಾರ ಮಾಡೋದಿದ್ರೆ ಇತರೆ ಕೆಲಸ ಕಾರ್ಯಗಳಿಗೆ ಈ ದಿನಗಳು ಉತ್ತಮವಾಗಿ ಇರ್ತದೆ. ಇನ್ನು ನಿಮ್ಮ ರಾಶಿಗೆ 7ನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಬಹುತೇಕ ಪಾರ್ಟ್ನರ್ಶಿಪ್ ವ್ಯವಹಾರ ಆಗಿರ್ಬೋದು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ವಿಚಾರಗಳಲ್ಲಿ ದಾಂಪತ್ಯ ಜೀವನದಲ್ಲಾಗಲಿ ಅಥವಾ ಇನ್ನೂ ಕೆಲವೊಂದಷ್ಟು ವಿಚಾರಗಳಲ್ಲಿ ಹಿರಿಯರ ಸಹಕಾರ ಸಿಗ್ತಕ್ಕಂಥದ್ದಾಗಿರ್ಬೋದು ಅಥವಾ ಹಿರಿಯರು ನಿಮ್ಮ ವಿಚಾರಗಳಿಗೆ ಸ್ಪಂದಿಸ್ತನೇ ಇರ್ಬೋದು. ಇದಕ್ಕೆಲ್ಲ ಕಾರಣ ಬಾಧಕ ಸ್ಥಾನ ಅಂಥೇಳಿ ಕನ್ಯಾ ರಾಶಿಯನ್ನು ಕನ್ಯಾ ರಾಶಿಗೆ ಮೀನ ರಾಶಿ ಬಾಧಕ ಸ್ಥಾನ. ಇಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ನಿಮ್ಮ ಕಾರ್ಯಗಳು ಯೋಜನೆಗಳು ಒಂದು ರೀತಿ ಕನಸಾಗೇ ಉಳಿತವೆ ಹೊರತು ನನಸಾಗೋದು ಕಷ್ಟ ಸಾಧ್ಯ. ಈ ಕಾರಣದಿಂದ ಶನಿವಾರಗಳಂದು ಶನಿ ಭಗವಾನರಿಗೆ ಬನ್ನಿಪತ್ರೆ ಬಿಲ್ವಪತ್ರೆಗಳನ್ನು ಅರ್ಪಣೆ ಮಾಡೋದು, ಎಳ್ಳೆಣ್ಣೆ ದಾನ ಕೊಡೋದು, ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಎಳ್ಳುಬತ್ತಿಯ ದೀಪವನ್ನು ಹಚ್ಚಿ 8 ಸುತ್ತು ಕೈ ಮುಗಿದುಕೊಂಡು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಕೊಡೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮೂಲ ಮಂತ್ರವನ್ನು ಜಪಿಸಿ ಅನಂತರ ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕೋದು ಅಥವಾ 3 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಬೀಳೋ ಆಗಿಲ್ಲ, ನಿಂತ್ಕೊಂಡೇ ಪೂಜೆ ಮಾಡಿಸ್ಬೇಕು, ನಿಂತ್ಕೊಂಡೇ ಪ್ರಾರ್ಥನೆ ಮಾಡ್ಕೋಬೇಕು. ದೇವಸ್ಥಾನದಿಂದ ಹೊರಗೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಬೆನ್ನು ಮಾಡಿ ವಾಪಸ್ ಬರಬಾರ್ದು. ಆದಷ್ಟು ಎಚ್ಚರಿಕೆ ವಹಿಸೋದು ಉತ್ತಮ. ಈ ಶನಿ ಭಗವಾನರ ದೇವಸ್ಥಾನದಲ್ಲಿ ಪೂಜೆ ಆದ ನಂತರ ಹನುಮಾನ್ ದೇವಸ್ಥಾನ ಅಥವಾ ಅಯ್ಯಪ್ಪ ಸ್ವಾಮಿ ಅಥವಾ ಗಣಪತಿ ಮಂದಿರ ಅಥವಾ ಈಶ್ವರನ ಸಾನ್ನಿಧ್ಯ ಈ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದ್ರಿಂದ ಇನ್ನೂ ಉತ್ತಮ ಫಲಗಳು ಸಿಗ್ತವೆ. ಶನಿವಾರಗಳಂದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದ್ರಿಂದ ತುಂಬ ಶುಭಪ್ರದವಾಗುತ್ತೆ.
ಹಾಗೆ ಅಸಹಾಯಕರಿಗೆ, ವೃದ್ಧಕರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಲಾದಂಥ ಸಹಾಯ ಮಾಡೋದು ಭಾಳ ಉತ್ತಮ. ಶನಿವಾರ ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬೇಡಿ, ನಾನ್ ವೆಜ್ ತಿನ್ನಬೇಡಿ. ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ದೂರ ಪ್ರಯಾಣ ಹೋಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಅತ್ಯಮೂಲ್ಯ ವಸ್ತುಗಳಾದಂಥ ಹಣ, ಒಡವೆ ಇನ್ನಿತರ ವಸ್ತುಗಳ ಬಗ್ಗೆ ಜಾಗ್ರತೆ ವಹಿಸೋದು ಉತ್ತಮ. ಇನ್ನು ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ರಾಹು, 12ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಗುಪ್ತ ಶತ್ರುಗಳ ಕಾಟ ಅಂತೇಳಿ ಇರ್ತದೆ. ಅಂದರೆ ನಿಮ್ಮ ಜೊತೆ ಚೆನ್ನಾಗೇ ಇರ್ತಾರೆ, ನಿಮ್ಮ ಸೀಕ್ರೆಟನ್ನು ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದು ಅಥವಾ ಬೆನ್ನಿಂದೆಯೇ ಚೂರಿ ಆಗ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಸಾಧ್ಯ ಆದರೆ ಮಂಗಳವಾರ, ಶುಕ್ರವಾರ, ಭಾನುವಾರಗಳಂದು ರಾಹು ಕಾಲದಲ್ಲಿ ದೇವಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು. ಅಪರಿಚಿತರೊಡನೆ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗೃತಿ ವಹಿಸ್ತಕ್ಕಂಥದ್ದು ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.